ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಶ್ರೀಗಂಧದ ಗುಡಿ ಅಂತ ಹೇಳಿ ಒಂದು ಸೂಪರ್ ಆಗಿರುವಂತಹ ಹೆಸರನ್ನ ಇಟ್ಕೊಂಡು ನಮ್ಮ ಕಲರ್ಸ್ ಕನ್ನಡದಲ್ಲಿ ಒಂದು ಸೀರಿಯಲ್ ಬರ್ತಿದೆ. ಇವತ್ತು ಆ ಸೀರಿಯಲ್ ಅಲ್ಲಿ ಒಂದು ಪ್ರಮುಖ ಪಾತ್ರವನ್ನು ನಿರ್ವಹಿಸಿರುವಂತಹ ಕರಿಸುಬ್ಬು ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ನನ್ನ ಮಾತನಾಡಿಸ್ತಾ ಹೋಗೋಣ. ಹಾಯ್ ಸರ್. ಹಾಯ್ ಮಾ, ನಮಸ್ಕಾರ ಸರ್. ನಿಮ್ಮನ್ನ ತುಂಬಾ ದಿನ ಆದ್ಮೇಲೆ ಸೀರಿಯಲ್ ಅಲ್ಲಿ ನೋಡ್ತಿದೀವಿ. ಸೊ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ ಹೇಳಿ. ನನ್ನ ಪಾತ್ರದ ಹೆಸರು ನಟರಾಜ ಅಂತಮ್ಮ. ಈಗಾಗಲೇ ಟ್ರೈಲರಲ್ಲಿ ನೋಡಿರ್ಬೇಕಲ್ಲ ನೀವು. ಕನ್ನಡದ ಜನತೆಗೆ 58 ಲಕ್ಷ ನೋಡಿದ್ದಾರೆ ಈಗಾಗಲೇ ಟ್ರೈಲರ್ನ. ಒಬ್ಬ ಕುಡುಕ, 4 ಜನ ಮಕ್ಕಳು, ಯಾವುದೇ ಜವಾಬ್ದಾರಿ ಇಲ್ಲದಿರೋಂಥ ಒಬ್ಬ ಮನುಷ್ಯ, ಈ ರೀತಿಯ ಒಂದು ಪಾತ್ರ, ಒಂದು ನಿಗೂಢತೆಯಿಂದ ಕೂಡಿರುವಂಥ ಒಂದು ಪಾತ್ರ. ಯಾಕೆ ಈ ರೀತಿ ಆಡ್ತಾ ಇರ್ತಾನೆ, ಯಾವುದಕ್ಕೂ ಕೇರ್ ಮಾಡಲ್ಲ, ಯಾವುದಕ್ಕೂ ಸ್ಪಂದಿಸಲ್ಲ. ಮನೆಯಲ್ಲಿ 4 ಜನ ಮಕ್ಕಳಿಗೂ ಅಣ್ಣ ಅವರ ಅಭಿಮಾನಿಯಾದಂಥ ಪಾತ್ರ ಏನಿದೆಯಲ್ಲ, ನಾನು ಮಾಡಿರುವಂಥ ಪಾತ್ರ, 4 ಜನ ಮಕ್ಕಳಿಗೂ ಅಣ್ಣ ಅವರ ಚಿತ್ರದ ಹೆಸರುಗಳು, ಡಾಕ್ಟರ್ ರಾಜ್ಕುಮಾರ್ ಅವರ ಚಿತ್ರದ ಹೆಸರುಗಳು ಮತ್ತು ಅವರ ಪಾತ್ರದ ಹೆಸರುಗಳನ್ನೇ ಇಟ್ಟಿರ್ತೀನಿ. ಮತ್ತು ಮೂಲತಃ ಲಾರಿ ಡ್ರೈವರು ಪಾತ್ರ. ಅದು ಸ್ವಂತ ಲಾರಿ ಇರುತ್ತೆ. ಆ ಲಾರಿಗೂ ಶ್ರೀಗಂಧದ ಗುಡಿ ಅಂತ ಇಟ್ಕೊಂಡಿರ್ತಾನೆ. ಯಾಕೆಂದರೆ ಅವನು ಗಂಧದ ಗುಡಿ ಅನ್ನೋ ಸಿನಿಮಾನ ಎಷ್ಟೋ ಸತಿ ನೋಡಿರ್ತಾನಂತೆ. ಮುಂದೆ ಬರುತ್ತದು ಆ ಡೈಲಾಗಲ್ಲಿ. ಸೊ ಅದೇ ಆ ಬೋರ್ಡನ್ನ ಕಿತ್ತು ಮನೆಗೂ ಹಾಕಿರ್ತಾನೆ. ನೀವು ಅದೇ ಲಾರಿ ಬೋರ್ಡ್ನೇ ಕಿತ್ತು ಮನೆಗೆ ಶ್ರೀಗಂಧದ ಗುಡಿ ಅಂತ ಹಾಕಿರ್ತಾನೆ. ಈ ರೀತಿಯ ಒಂದು ಪಾತ್ರ ಭಾಳ ಒಂದು 13 ವರ್ಷ ಆದಮೇಲೆ ನಾನು ಕಿರುತೆರೆಗೆ ಬಂದಿದ್ದೀನಿ. ಕಾರಣಾಂತರಗಳಿಂದ ಕಿರುತೆರೆ ಬೇಡ ಅಂದ್ಕೊಂಡಿದ್ದೆ. ಅವಾಗ ಸುಮ್ಮನೆ ಅರ್ಧ ದಿನ, ಒಂದಿನ 1 ಅವರ್ ಗೆಸ್ಟಾಗಿ ಮಾಡ್ತಿದ್ದೆ ಅಷ್ಟೇ, ಯಾರು ಕರೆದ್ರೆ. ಈಗ ನಮ್ಮ ನಿರ್ಮಾಪಕರ ಒತ್ತಡಕ್ಕೆ ಕಟ್ಟಿಬಿದ್ದು ಪರೀಕ್ಷಿತ್ತು, ಸಕ್ಕರೆಬೈಲು ಶ್ರೀನಿವಾಸು ಮತ್ತು ಪ್ರದೀಪ್ ಅವರು 3 ಜನ ಇವರಿಗೆ ಒತ್ತಡಕ್ಕೆ ಕಟ್ಟಿಬಿದ್ದು ಈ ಪಾತ್ರ ಒಪ್ಕೊಂಡೆ. ಈ ಪಾತ್ರ ಒಪ್ಕೊಳ್ದೇ ಇದ್ದರೆ ನಾನು ಎಷ್ಟು ತಪ್ಪು ಮಾಡ್ತಿದ್ದೆ ಅಂತ ಆ ಜೀವನದಲ್ಲಿ ಅನ್ನಿಸ್ತು ನನಗೆ. ಮೊದಲನೇ ದಿನ ಶೂಟಿಂಗ್ ಮಾಡಿದಾಗ, 2ನೇ ದಿನ ಶೂಟಿಂಗ್ ಮಾಡಿದಾಗ ಭಾಳ ಅದ್ಭುತವಾದಂಥ ಒಂದು ಪಾತ್ರ. ಇಡೀ ಪಾತ್ರಕ್ಕೆ ನೀವು ಪ್ರಮೋದಲ್ಲೇ ತೋರಿಸ್ತೀರಲ್ಲ, ಒಂದು ಸೆಂಟ್ರ್ ಪಿಲ್ಲರ್ ಥರ ಈ ಪಾತ್ರನ ಕ್ರಿಯೇಟ್ ಮಾಡಿದ್ದಾರೆ. ನಟರಾಜ ಅಂತ ನನ್ನ ಹೆಸರು. ಈ ಪಾತ್ರದಲ್ಲಿ ಎಂಜಾಯ್ ಮಾಡ್ತಾಯಿದ್ದೀನಿ ಆ್ಯಕ್ಟ್ ಮಾಡಿಕೊಂಡು. ತುಂಬಾ ದಿನ ಆದ್ಮೇಲೆ ಕಿರುತೆರೆಗೆ ಮತ್ತೆ ಬಂದಿದ್ದೀರಾ. ಅವಾಗ ಹೋಲಿಸ್ಕೊಂಡ್ರೆ ಇವಾಗ ಯಾವ ತರ ಇದೆ ಸರ್? ಆಮೇಲೆ ನಿಮ್ಮ ಜೊತೆ ಆಕ್ಟ್ ಮಾಡ್ತಾ ಇರುವಂತಹ ಕೋ ಸ್ಟಾರ್ಸ್ಗಳ ಬಗ್ಗೆ ಹೇಳಿದ್ರೆ, ನಿಮ್ಮ ಮಕ್ಕಳು ಪಾತ್ರ ನಿರ್ವಹಿಸಿರೋರು, ಆಮೇಲೆ ಸೊಸೆ, ಯಾವ ತರ ಇದೆ ಸರ್? ಸೊಸೆ ಪಾತ್ರ ಮಾಡಿದಂಥ ಸಂಜನಾ, ಶಿಶಿರು, ಭವಿಷ್ಯು, ಜಯಂತು, ಗಣಿ ಬಹಳ ಚೆನ್ನಾಗಿ, ಒಳ್ಳೆ ಹುಡುಗರು ಎಲ್ಲರೂ ಭಾಳ ಚೆನ್ನಾಗಿ ನನಗೆ ಕೋಪ್ರೇಟ್ ಮಾಡ್ತಾ ಇದ್ದಾರೆ. ಟೆಕ್ನಿಕಲ್ ಟೀಮ್ ಅಂತೂ ಬಹಳ ಸೂಪರ್ ಆಗಿದೆ. ಕ್ಯಾಮ್ರಾಮನ್ ಕಾಂತರಾಜು, ಡೈರೆಕ್ಟ್ರು ಪ್ರಕಾಶು, ಮತ್ತು ಆರ್ಟ್ ಡೈರೆಕ್ಟ್ರು, ಮತ್ತು ಲೊಕೇಶನ್ನು ಎಲ್ಲ ಚೆನ್ನಾಗಿದೆ. ಪ್ರೊಡ್ಯೂಸರ್ಸು ಎಲ್ಲ ಚೆನ್ನಾಗಿರಬೇಕು ಅಂದರೆ ಮೂಲ ಪಿಲ್ಲರ್ಗಳು ಪ್ರೊಡ್ಯೂಸರ್ಸು. ಇವರೆಲ್ಲ ಕೇಳಿದ್ದಕ್ಕೆ ಪ್ರೊಡ್ಯೂಸರು ಇಲ್ಲ ಅಂತ ಒಪ್ಪಿಗೆ ಕೊಟ್ಟು ಮಾಡ್ತಾಯಿದ್ದಾರೆ. ನಮ್ಮ ಕಾಲದಲ್ಲಿ ನಾನು ಮಾಡಿದಾಗ ಒಂದು 13 ವರ್ಷಗಳ ಹಿಂದೆ ಸೀರಿಯಲ್ ಮಾಡಿದ್ದಕ್ಕೂ ಇವತ್ತಿಗೂ ಭಾಳ ಡಿಫ್ರೆಂಟ್ ಆಗಿದೆ. ಇವತ್ತಿನ ಸೀರಿಯಲ್ ಎಲ್ಲ ಸಿನಿಮಾ ಪ್ರೊಡಕ್ಷನ್ಗಿನ್ನ ಗ್ರ್ಯಾಂಡಾಗಿ ಮಾಡ್ತಾಯಿದ್ದಾರೆ. ಯಾಕೆಂದರೆ ನಮ್ಮ ಟ್ರೈಲರ್ ನೋಡಿದ ತಕ್ಷಣ ಹಲವಾರು ಜನ ನಂಗೆ ಫೋನ್ ಮಾಡಿದ್ರು, ಯಾವ ಸಿನಿಮಾ ಭಾಳ ಚೆನ್ನಾಗಿದೆ, ತುಂಬ ಗಂಭೀರ ವಿಷಯಗಳಿಂದ ಕೊಡುವಂಥ ಸಿನಿಮಾ ಇದ್ದಂಗಿದೆ ಅಂತಂದರು. ನಾನು ಅವ್ರಿಗೆ ಫೋನ್ ಮಾಡಿದೆ, ಸಿನಿಮಾ ಅಲ್ಲ ಇದು ಸೀರಿಯಲ್ಲು ಅಂದ್ಬಿಟ್ಟು. ಹೌದು, ನೀವು ಸೀರಿಯಲಲ್ಲಿ ಮಾಡ್ತಾಯಿದ್ದೀರಿ ಅಂದರು. ಮತ್ತೆ ಮಾಡ್ತಾಯಿದ್ದೀನಿ ಅಂದೆ. ಇದನ್ನು ಮಾಡದೇ ಇದ್ದಿದ್ರೆ ನಾನು ಒಂದು ಒಳ್ಳೆ ಪ್ರಾಜೆಕ್ಟ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ ನನ್ನ ಲೈಫಲ್ಲಿ ಅಂತ ಅನ್ನಿಸ್ತು. ಸರ್, ಇನ್ನೇನು ಟ್ರೈಲರ್ ರಿಲೀಸ್ ಆಗಿದೆ, ತುಂಬ ಒಳ್ಳೆ ಹೆಸರು ಮಾಡ್ತಾ ಇದೆ. ಇನ್ನೇನು ಅಕ್ಟೋಬರ್ 6ನೇ ತಾರೀಕು ಸೀರಿಯಲ್ ಬರ್ತಿದೆ. ನಮ್ಮ ವೀಕ್ಷಕರು ನಿಮ್ಮ ಸೀರಿಯಲ್ನ ಯಾಕೆ ನೋಡಬೇಕು ಅಂತ ಹೇಳೋದಾದ್ರೆ, ಈಗ ನೀವು ಸೀರಿಯಲ್ಗಳು ಯಾವುದೇ ಸೀರಿಯಲ್ ನೋಡಿದ್ರು, ಸೀರಿಯಲ್ಗಳನ್ನ ಒಂದು ಅಪವಾದ ಇದೆ. ಸೀರಿಯಲ್ ನೋಡೋದೇ ಲೇಡೀಸು ಜಾಸ್ತಿ. ಮತ್ತು ಸೀರಿಯಲಲ್ಲಿ ಯಾವುದೇ ಸೀರಿಯಲ್ ತಗೊಳ್ಳಿ, ನಿಮಗೆ ಕಣ್ಣೀರಿಲ್ಲದೆ ಇಲ್ಲ, ಒಬ್ಬ ಲೇಡಿ ವಿಲನ್ ಇಲ್ಲದೆ ಇಲ್ಲ, ಈ ರೀತಿ ಒಂದು ಅಪವಾದ ಇದೆ. ಶ್ರೀಗಂಧದ ಗುಡಿ ಅದೆಲ್ಲದಕ್ಕೂ ಭಿನ್ನವಾಗಿರುವಂಥ ಒಂದು ಧಾರಾವಾಹಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಎಲ್ಲ ಕ್ಯಾರೆಕ್ಟರ್ಗಳು ಗಂಡಸರೇ ಡಾಮಿನೇಟ್ ಆಗಿದೆ. ಈಗ ನನ್ನ ಕ್ಯಾರೆಕ್ಟ್ರು ನಟರಾಜ, ನನ್ನ ಮಕ್ಕಳು 4 ಜನ, ನಾವು 5 ಜನ ಮೇಯ್ನು. ಸೊ ಜೊತೆಗೆ ಒಂದೇ ಒಂದು ಲೇಡಿ ಕ್ಯಾರೆಕ್ಟ್ರು ಬರುತ್ತೆ. ಲೇಡಿ ಕ್ಯಾರೆಕ್ಟರ್ಗಳು ಅಲ್ಲಲ್ಲಿ ಬರುತ್ತೆ. ಅದು ಬೇರೆ 3 ಟ್ರ್ಯಾಕ್ ಏನು ಹೋಗುತ್ತೆ, ಟ್ರ್ಯಾಕಲ್ಲಿ ಬರ್ತಾ ಹೋಗುತ್ತೆ ಹೊರತು ಲೀಡ್ ಕ್ಯಾರೆಕ್ಟರ್ ಒಳಗೆ ಆಗಿ ನಾವು 5 ಜನನೇ ಇರ್ತೀವಿ. 4 ಜನ ಮಕ್ಕಳು ಮತ್ತು ನಾನು, ನನ್ನ ಸೊಸೆ, ಒಂದೇ ಕ್ಯಾರೆಕ್ಟರ್. ಆಲ್ ದಿ ಬೆಸ್ಟ್ ಸರ್. ಇನ್ನೂ ನಿಮ್ಮ ಸೀರಿಯಲ್ ಬರ್ತಿದೆ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಜೊತೆ ಥ್ಯಾಂಕ್ ಯು ಅಮ್ಮ.
ನಮ್ಮ ಕಲರ್ಸ್ ಕನ್ನಡದಲ್ಲಿ ಶ್ರೀ ಗಂಧದ ಗುಡಿ ಅಂತ ಹೇಳಿ ಒಂದು ಹೊಸ ಸೀರಿಯಲ್ ಬರ್ತಾ ಇದೆ. ಇವತ್ತು ಆ ಸೀರಿಯಲ್ ನಲ್ಲಿ ಒಂದು ಪ್ರಮುಖ ಪಾತ್ರವನ್ನು ನಿರ್ವಹಿಸಿರುವಂತಹ ಭವಿಷ್ಯರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಹಾಯ್ ಸರ್. ಹಾಯ್. ಶ್ರೀ ಗಂಧದ ಗುಡಿಯಲ್ಲಿ ನಿಮ್ಮ ಪಾತ್ರ ಮೊದಲನೇದಾಗಿ ಹೇಳೋದಾದ್ರೆ ಏನು ಹೇಳ್ತೀರಾ? ನನ್ನ ಪಾತ್ರ ಸತ್ಯ ಹರಿಶ್ಚಂದ್ರ ಅಂತ ಹೇಳಿ, ಅದಕ್ಕೆ ಕಂಪ್ಲೀಟಾಗಿ ವಿರುದ್ಧವಾಗಿ ಸುಳ್ಳು ಹೇಳ್ಕೊಂಡು ಓಡಾಡ್ತಿರ್ತೀನಿ. ಇದೆ ಪ್ರೋಮೋ ಎಲ್ಲ ನೋಡಿದ್ವಿ, ಸಖತ್ತಾಗಿದೆ. ಅದರಲ್ಲಿ ನಿಮ್ಮ ಅಣ್ಣ, ಯೂಶಲಿ ಒಂದು ಫ್ಯಾಮಿಲಿ ಅಂದಾಗ ಅಣ್ಣನಿಗೆ ಮದುವೆ ಆಗಲಿ ತಮ್ಮನ್ನ ನೋಡ್ಕೋಬೇಕು ಅಂತಿರುತ್ತೆ, ನೀವು ನೋಡಿದ್ರೆ ಹೋಗ್ಬಿಟ್ಟು ಮದುವೆ ಮಾಡ್ಕೊಂಡ್ ಬಂದ್ಬಿಟ್ಟಿದ್ದೀರಾ, ಯಾಕೆ ಸರ್, ಹೇಗೆ? ಇಲ್ಲ, ಅಣ್ಣನಿಗೆ ಆ ಪ್ರೊಸೆಸಲ್ಲೇ ಇದ್ದೀವಿ, ಅಣ್ಣನಿಗೆ ಹುಡುಗಿ ನೋಡೋ ಅನ್ನೋ ಪ್ರೊಸೆಸ್ಸಲ್ಲಿ ಇದ್ದೀವಿ. ಬಟ್ ತಮ್ಮನಿಗೂ ಮದುವೆ ವಯಸ್ಸು ಬಂದಿದ್ದಾನಲ್ಲ, ಸೊ ಹಾಗಾಗಿ ಇಬ್ಬರಲ್ಲಿ ಯಾರು ಮದುವೆ ಆದರೂ ತಪ್ಪಿಲ್ಲ. ಸೊ ಅದನ್ನ ಯೋಚನೆ ಮಾಡ್ಕೊಂಡು ನಾನು ಮದುವೆಗೆ ಬಂದಿದ್ದೀನಿ. ಈ ಪಾತ್ರ ನೀವು ಓಕೆ ಮಾಡೋಕ್ಕೆ ಮೇನ್ ರೀಸನ್ ಏನು? ಯಾವಾಗ ಹೇಗೆ ಸಿಕ್ತು ಸರ್ ನಿಮಗೆ ಪಾತ್ರ? ಅಂದರೆ ನಾನು ಬೇರೆ ಇನ್ನೊಂದು ಸೀರಿಯಲ್ ಮಾಡ್ತಿದ್ದೆ. ಸೊ ಆ ಟೈಮಲ್ಲಿ ಇದು ಕೇಳಿದ್ರು, ಈಗ ಒಂದು ಪಾತ್ರ ಇದೆ, ಸೂಟ್ ಆಗುತ್ತೆ, ನೋಡಿ ಮಾಡ್ತೀರಾ. ಯಾವುದೇ ಪಾತ್ರ ಆಗಲಿ ಆ ಏಜಿಗೆ ತಕ್ಕನಾಗಿ ಸಿಕ್ಕಿದ್ರೆ ಮಾಡ್ಬೋದು. ಇವಾಗ ನಾನು ಹೋಗ್ಬಿಟ್ಟು ಸ್ಕೂಲ್ ಹುಡುಗನ ಪಾತ್ರ ಮಾಡು ಅಂದರೆ ಹಾಸ್ಯವಾಗಿರುತ್ತೆ ಹೊತ್ತು ಆ ಪಾತ್ರವಾಗಿ ಅದು ಕ್ಲೀನಾಗಿ ಕಾಣಿಸಲ್ಲ. ಇಲ್ಲ ನಾನು ಹೋಗಿ ಯಾವುದೋ ಒಂದು ತಂದೆ ಪಾತ್ರ ಮಾಡ್ತೀನಿ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಆರ್ಟಿಫಿಷಿಯಲ್ ಆಗೇ ಕಾಣಿಸೋದು. ಈ ಏಜಿಗೆ ತಕ್ಕನಾಗಿ ಏನು ಪಾತ್ರ ಸಿಗುತ್ತೋ ಅದನ್ನು ಮಾಡಿದ್ರೆ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಈಗ ಒಂದು 27-28 ವರ್ಷದ ಹುಡುಗನ ಕ್ಯಾರೆಕ್ಟ್ರು, ಓಡಾಡ್ಕೊಂಡು ನೆಮ್ಮದಿಯಾಗಿ ಸುತ್ತಾಡ್ಕೊಂಡು ಜಾಲಿಯಾಗಿರ್ತಾನೆ. ಸೊ ಈ ಒಂದು ಏಜ್ಗೆ ಸರಿಯಾಗಿರೋವಂಥ ಪಾತ್ರ ಈ ಹರಿಶ್ಚಂದ್ರಂದು. ಇನ್ನು ಮದುವೆ ಆಗಿರಲ್ಲ, ಬ್ಯಾಚುಲರು, ಹುಡುಗಿ ಹುಡುಕ್ತಾ ಇರ್ತಾನೆ. ಬರೋ ಏನೊಂದು ಕ್ಯಾಬಲ್ಲಿ ಬರೋ ಹುಡುಗಿರಿಗೆಲ್ಲ ಕಾಡು ಹಾಕ್ತಾ ಇರ್ತಾನೆ, ಅದು ಬೀಳ್ತಾರೆ. ಅದು ಸೊ ಆ ಥರ ಪಾತ್ರ ಇದ್ದಾಗ ಅದು ನ್ಯಾಚುರಲಾಗಿ ಬಂದ್ಬಿಡುತ್ತೆ ಅದು. ಸೊ ಹಾಗಾಗಿ ಈ ಸಿಕ್ಕಿದ್ದು ಅನ್ನೋದಕ್ಕಿಂತ ನಾನು ಹಿಂದಿಂದು ಲಕ್ಷ್ಮೀ ನಿವಾಸ ಮಾಡ್ತಿದ್ನಲ್ಲ, ಅದನ್ನು ನೋಡಿ ಕ್ಯಾಸ್ಟ್ ಮಾಡಿದ್ರು. ಚೆನ್ನಾಗಿದೆ. ಸೊ ಕೇಳಿದ್ಮೇಲೆ ಅಂದ್ಕೊಂಡೆ ಓಕೆ, ಇಲ್ಲ ಚೆನ್ನಾಗಿದೆ, ಮಾಡ್ಬೋದು. ಆ್ಯಂಡ್ ಫಸ್ಟ್ ಮದುವೆ ಆಗಿ ಬರೋದು ನಾನೇ ಆಗಿರೋದ್ರಿಂದ ಇಲ್ಲ ಇದು ವರ್ಕ್ ಆಗತ್ತೆ ಅಂತ ಅನಿಸ್ತು, ಹಾಗೆ ಕಮಿಟ್ ಆದೆ. ಸೊ ನಿಮ್ಮ ಟೀಮ್ ಬಗ್ಗೆ ಹೇಳೋದಾದ್ರೆ, ನಿಮ್ಮ ತಮ್ಮಂದಿರು, ನಿಮ್ಮ ಅಣ್ಣ, ಹೇಗಿದೆ ಸರ್ ಶೂಟಿಂಗ್ ಎಲ್ಲ? ಯಾವ ಥರ ಎಂಜಾಯ್ ಮಾಡ್ತಿದ್ದೀರಾ? ಯಾವ ಥರ ನಡಿ? ಸೊ ಅಣ್ಣ ತಮ್ಮಂದಿರೆಲ್ಲ ಹುಡುಗರಲ್ಲಿ ಇರ್ತೀವಿ, ಅಲ್ಲಿ ಜಗಳ ಇರಲ್ಲ. ನಿಜನಾ? ಕ್ಯಾಮ್ರಾಗೆ ಹೇಳ ಇಲ್ಲ, ಕ್ಯಾಮ್ರಾಗೆ ಹೇಳಿ ಇಲ್ಲ. ಆ್ಯಕ್ಚುಲಿ ಏನಂದರೆ ಜಡೆ ಎಲ್ಲಿರುತ್ತೋ ಜಗಳ ಜಾಸ್ತಿ ಎಲ್ಲಿರುತ್ತಂತೆ, ಹುಡುಗರಲ್ಲಿ ಇರ್ತಾರೆ ಜಗಳ ಕಮ್ಮಿ. ಸೊ ನಮ್ಮ ಮನೆಯಲ್ಲಿ 4 ಜನ ಹೆಣ್ತಂದಿರು ಇರೋದ್ರಿಂದ ಒಬ್ಬರು ಮಧ್ಯೆ ಇವತ್ತಿನವರೆಗೂ ಪರ್ಸ್ನಲಾಗೂ ಜಗಳ ಬಂದಿಲ್ಲ, ಎಂಥದ್ದು ಇಲ್ಲ. ಆರಾಮ್ಸೆ ಬರ್ತೀವಿ, ಜಾಲಿ ಮಾಡ್ತೀವಿ, ಶೂಟಿಂಗ್ ಮಾಡ್ಕೊಂಡು ಮುಗಿಸ್ಕೊಂಡು ಹೋಗ್ತೀವಿ. ಆ್ಯಂಡ್ ನಮ್ಮ ತಂದೆ ಪಾತ್ರನೂ ಇರೋದ್ರಿಂದ ಟೋಟಲ್ 5 ಜನ ಗಂಡ್ಮಕ್ಳೇ ನಮ್ಮ ಮನೆಯಲ್ಲಿ. ಸೊ ಹಾಗಾಗಿ ಎಲ್ಲರ ಮಧ್ಯೆ ಅಷ್ಟೇ ಬಾಂಧವ್ಯ ಇದೆ, ಅಷ್ಟೇ ಒಡನಾಟ ಇದೆ, ಒಂದು ಸ್ವಂತ ಅಣ್ತಂದಿರೆ ಅನ್ನೋ ಫೀಲ್ ಬಂದುಬಿಟ್ಟಿದೆ. ಸೊ ಕಂಪ್ಲೀಟ್ ಈಗ ಒಂದು 40-45 ದಿನ ಶೂಟ್ ಮಾಡಿದ್ದೀವಿ. ಸೊ ಹಾಗಾಗಿ ಅಷ್ಟು ದಿನ ಒಂಥರ ಏನೋ ನಮ್ಮ ಅಣ್ತಂದಿರ ಜೊತೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಅನ್ನೋ ಥರ ಇದೆ. ಆ್ಯಂಡ್ ಶಿಶಿರ್ ಬ್ರೋ, ನಿಮಗೂ ಗೊತ್ತು, ಬಿಗ್ ಬಾಸಲ್ಲಿ ನೋಡಿರ್ತೀರಾ, ಆ್ಯಂಡ್ ಬೇರೆ ಸೀರಿಯಲ್ಗಳಲ್ಲಿ ನೋಡಿರ್ತೀರಾ. ಸೊ ಅವರ ಎಕ್ಸ್ಪೀರಿಯನ್ಸು ಈಗ ಪ್ರತಿದಿನ ಏನೋ ಒಂದು ಕಲಿಯೋದಿರುತ್ತೆ. ಚಿಕ್ಕ ಮಕ್ಕಳಿಂದನೂ ಏನೋ ಒಂದು ಕಲೆ ಇರುತ್ತೆ, ದೊಡ್ಡವರಿಂದನೂ ಏನೋ ಒಂದು ಕಲೆ ಇರುತ್ತೆ. ಸೊ ಹಾಗಾಗಿ ಸೀರಿಯಲ್ಸ್ಗಳ ಜೊತೆ ಮಾಡುವಾಗ ಸುಬ್ಬು ಸರ್ ಆಗಿರ್ಬೋದು, ಸುಮಾರು ಜನ ಇದ್ದಾರೆ, ನೀನಾಸಂ ಅಶ್ವಥ್ ಸರ್ ಇದ್ದಾರೆ, ರೇಣು ಶಿಕಾರಿ ಅಂತ ಇದ್ದಾರೆ, ಆ್ಯಂಡ್ ಸಾರಿಕಾ ಅಂತ ಇದ್ದಾರೆ, ಆ್ಯಂಡ್ ಬಾಲಣ್ಣ ಅಂತ ಇದ್ದಾರೆ. ಸೊ ಎಲ್ಲರೂ ದೊಡ್ಡ ದೊಡ್ಡ ಕಲಾವಿದರುಗಳವರು. ಅವರವ್ರಿಂದ ಒಂದೊಂದು ವಿಷಯಗಳನ್ನ ಕೇಳಿ ನಾವು ತಿಳ್ಕೊಂಡು ಓಕೆ ಹಿಂಗೆ ಮಾಡೋಣ ಅಂದ್ಕೊಂಡು ಯೋಚನೆ ಮಾಡ್ಕೊಂಡು ಮಾಡ್ತಾಯಿದ್ದೀವಿ. ಡೆಫಿನೆಟ್ಲಿ 5 ಜನ ನಮ್ಮ ಮನೆಯಲ್ಲಿ ಗಂಡ್ಮಕ್ಳು ಇರೋದ್ರಿಂದ ತುಂಬ ಸುಸೂತ್ರವಾಗಿ ಶೂಟಿಂಗ್ ನಡೀತಿದೆ. ನೀವು ಈ ಹಿಂದೆ ಮಾಡಿದಂತಹ ಪಾತ್ರಗಳು, ಈಗ ಮಾಡ್ತಾ ಇರೋಂಥ ಪಾತ್ರ ಏನಾದರೂ ಸಿಮಿಲಾರಿಟೀಸ್ ಇದೆಯಾ, ಅಥವಾ ನಿಮ್ಮ ಹೊಸ ಥರ ಏನಾದರೂ ನೋಡಬಹುದಾ? ನಿಮಗೆ ಯಾವ ಥರ ಡಿಫ್ರೆನ್ಸ್? ಡೆಫಿನೆಟ್ಲಿ ಇಷ್ಟು ದಿನ ನಾನು ಲಕ್ಷ್ಮೀ ನಿವಾಸದಲ್ಲಿದ್ದೆ. ಸೊ ಕಂಪ್ಲೀಟ್ ಚೇಂಜು. ಅಲ್ಲಿ ವಿಶ್ವ ಮಾತಾಡ್ತಾನೆ ಇರಲಿಲ್ಲ, ಸೈಲೆಂಟಾಗಿದ್ದ, ತುಂಬ ಡೀಸೆಂಟ್ ಹುಡುಗ. ಇಲ್ಲಿ ಹರಿಶ್ಚಂದ್ರ ಬಂದು ಮಾತು ನಿಲ್ಲಿಸಲ್ಲ, ಸೈಲೆಂಟ್ ಅಲ್ಲ, ತುಂಬ ಡೀಸೆಂಟ್ ಅಲ್ಲ, ಯಾರಿಗೂ ತೊಂದರೆ ಮಾಡಲ್ಲ. ಅವನ ಲೈಫು ಅವ್ನು ಎಂಜಾಯ್ ಮಾಡಿಕೊಂಡು ಯಾರಿಗೂ ಏನೂ ಆಗಲ್ಲ ಅನ್ನೋ ಒಂದು ಥಾಟ್ ಇರಲ್ಲ ಅವನಿಗೆ. ಏನೋ ಒಂದು ಆಗುತ್ತೆ, ದೇವರಿದ್ದಾನೆ, ಏನೋ ಒಂದು ಆಗುತ್ತೆ ಅನ್ನೋ ಒಂದು ಥಾಟಲ್ಲಿ ಬದುಕ್ತಾ ಇರ್ತಾನೆ. ಸೊ ಹಾಗಾಗಿ ಪಾತ್ರ ಕಂಪ್ಲೀಟ್. ನಾನು ಇಷ್ಟು ದಿನ ಮಾಡಿರೋವಂಥ ಸೀರಿಯಲ್ ಇದು ನನ್ನ ಒಂದು 8ನೇ ಸೀರಿಯಲ್. ಸೊ ಇಷ್ಟು ದಿನ ಈ ಥರದ ಪಾತ್ರ ಮಾಡಿಲ್ಲ. ಸೊ ಇವಾಗ ಮಾಡ್ತಾ ಇದ್ದೀನಿ. ನಾನು ಪ್ರತಿಯೊಂದು ದಿನವೂ ಏನೋ ಒಂದು ಕಲ್ತ್ಕೊಂಡು ಓಕೆ ಹಿಂಗಿರುತ್ತಾ, ಹಿಂಗೆ ಹೇಳ್ಬೋದಾ ಅಂತ ತಿಳ್ಕೊಂಡೇ, ಇಲ್ಲ ನನಗೇನಾದರೂ ಆನ್ ಸ್ಪಾಟಲ್ಲಿ ನನಗೇನಾದರೂ ಬಂದರೆ ಡೈರೆಕ್ಟ್ರಿಗೆ ಹೇಳ್ತೀನಿ, ಸರ್ ಇದು ಹಿಂಗೆ ಮಾಡ್ಬೋದಾ ಅಂತ, ಇಲ್ಲ ಡೈರೆಕ್ಟರ್ ಏನಾದರೂ ಇದನ್ನು ಹಿಂಗೆ ಮಾಡಿ ಅಂತ ಕಲ್ತ್ಕೊಂಡು ಹೋಗ್ತಾ ಇರ್ತೀನಿ. ಬಟ್ ಇಷ್ಟು ದಿನ ಈ ಥರದ ಪಾತ್ರ ಏನು ಮಾಡಿಲ್ಲ. ಸೀರಿಯಲ್ ಅಲ್ಲಿ ಸುಳ್ಳು ಹೇಳ್ತಾರೆ, ಹರಿಶ್ಚಂದ್ರ ಅಂತ ಹೆಸರಿಟ್ಕೊಂಡಿದ್ರೆ ಸುಳ್ಳು ಹೇಳ್ತಾರೆ. ರಿಯಲ್ ಲೈಫಲ್ಲಿ ಭವಿಷ್ಯ ಕೂಡ ಸುಳ್ಳು ಹೇಳ್ತಾರಾ ಅಥವಾ ಹೇಗೆ?
ಸತ್ಯ ಹರಿಶ್ಚಂದ್ರನ ಹೇಗೆ ಸರ್? ಏನು ನಿಮ್ಮ ಹೆಸರು? ರಚನಾ. ನೀವು ನಿಮ್ಮ ರಿಯಲ್ ಲೈಫ್ ಸುಳ್ಳು ಹೇಳಲ್ಲ. ಹೇಳ್ತೀವಿ. ಭವಿಷ್ಯ ಸುಳ್ಳು ಹೇಳ್ತಾನೆ, ಎಷ್ಟು ಹೇಳ್ತಾನೆ, ಯಾವ ಟೈಮಲ್ಲಿ ಹೇಳ್ತಾನೆ, ಯಾಕೆ ಹೇಳ್ತಾನೆ ಅನ್ನೋದು ಇರುತ್ತೆ ಅಷ್ಟೇ. ಎಲ್ಲರೂ ಸುಳ್ಳು ಹೇಳಲೇಬೇಕು. ಎಲ್ಲ ನಿಜನೇ ಹೇಳ್ಕೊಂಡಿದ್ರೆ ನೀವು 15-20 ವರ್ಷಕ್ಕೆ ಸದಾಗ್ಬಿಡ್ತೀರಾ. ಸ್ವಲ್ಪ ಹೇಳ್ತೀರಾ? ಇಲ್ಲ ಇಲ್ಲ ಸೀರಿಯಲಲ್ಲಿ 100% ಹೇಳಿದ್ರೆ ರಿಯಲ್ ಲೈಫಲ್ಲಿ 1% ಹೇಳ್ತಾರೆ ಅಷ್ಟೇ. ಸೊ ನೀವು ಕಲರ್ಸ್ ಟೀಮಿಗೆ ಜಾಯ್ನ್ ಆಗ್ತಿದ್ದೀರಾ. ಸೊ ಬಿಗ್ ಬಾಸ್ ನೋಡಿರ್ತೀರಾ, ಈಗ ನಿನ್ನೆ ತಾನೇ ಬಂದಿದ್ದಾರೆ. ನಿಮಗೆ ಅಲ್ಲಿ ಹೋಗಿರೋರಲ್ಲಿ ಯಾರಾದ್ರೂ ಪರಿಚಯ ಇದ್ದಾರಾ? ಯಾರು ನಿಮ್ಗೆ ಇಷ್ಟ ಆದ ಕಂಟೆಸ್ಟೆಂಟ್ ಅಂತ ಈಗ ಹೇಳೋಕ್ಕಾಗಲ್ಲ, ಬಟ್ ಸ್ಟಿಲ್ ಇಲ್ಲ, ಇಷ್ಟ ಎಲ್ಲರೂ ಇಷ್ಟನೇ. ನಾನು ಬಿಗ್ ಬಾಸ್ಗೆ ಹೋದಾಗ ನೀವು ನನ್ನನ್ನು ಕೇಳಿದ್ರೆ ಹೇಳ್ಬೋದು ಯಾರು ಅಂತ, ಅವಾಗ ನಾನೇ ಅಂತ ಹೇಳ್ಕೊಬೋದು. ಇವಾಗ ಅಲ್ಲಿರೋರು ಎಲ್ಲರೂ ಇಷ್ಟ. ಇಲ್ಲ ಒಂದು 4-5 ಜನ ಗೊತ್ತಿದ್ದಾರೆ. ಸತೀಶ್ ಅವರಾಗಿರ್ಬೋದು, ಕಾವ್ಯ ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ಚಂದ್ರಪ್ರಭಾ ಅವರಾಗಿರ್ಬೋದು, ಹಿಂಗೆ ಒಂದು ಸುಮಾರು ಜನ, ಒಂದು 4-5 ಜನ ಗೊತ್ತಿರೋರು ಇದ್ದಾರೆ. ಎಲ್ಲರೂ ಅಲ್ಲಿ ಯಾರು, ಈಗ ನನಗೆ ಫಾರ್ ಎಕ್ಸಾಂಪಲ್ ನಾನು ಅವ್ರು ಹೇಳಿದೆ ಅಂತ ಹೇಳಿಬಿಟ್ಟು ಅವ್ರಿಗೇನು ಇದು ಮಾಡೋಕ್ಕಾಗಲ್ಲ. ಅಲ್ಲಿ ಯಾರು ಆಟ ತುಂಬ ಚೆನ್ನಾಗಿ ಆಡ್ತಾರೋ ಅವ್ರಿಗೆಲ್ಲಿ ಎಲ್ರಿಗೂ ಒಳ್ಳೇದಾಗಲಿ. ಎಲ್ಲೋ ಒಂದ್ ಕಡೆ ನೀವು ಹೋಗ್ತೀರಾ ಅಂತ ರೂಮರ್ಸ್ ಇತ್ತು. ಒಂದ್ ವೇಳೆ ಅವಕಾಶ ಸಿಕ್ಕಿದ್ರೆ ಹೋಗ್ತಿದ್ರಾ? ಮುಂಬರುವ ದಿನಗಳಲ್ಲಿ ಸಿಕ್ಕಿದ್ರೆ ಹೋಗ್ತೀರಾ? ಡೆಫಿನೆಟ್ಲಿ ಈ ಸೀಸನು, ಈ ಸೀರಿಯಲ್ ಶುರು ಆದಾಗ, ಯಾಕಂದರೆ ನಾನ್ ಫ್ರಿಕ್ಷನ್ ಎರಡು ಡಿಫ್ರೆಂಟ್ ಟೀಮ್ ಇರೋದ್ರಿಂದ, ಸೊ ಈ ಸೀರಿಯಲ್ ಶುರು ಆಗಿದ್ದು ನಾನ್ ಫ್ರಿಕ್ಷನ್ ಟೀಮ್ ಅವರಿಗೆ ಅಷ್ಟು ಗೊತ್ತಿರಲಿಲ್ಲ. ಯಾಕಂದರೆ ಪ್ರೋಮೋ ಇನ್ನೂ ರಿಲೀಸ್ ಮಾಡಿರಲಿಲ್ಲ. ಸೊ ಹಂಗೆ ಶೂಟಿಂಗ್ ನಡೀತಾಯಿತ್ತು. ಆ ಶೂಟಿಂಗ್ ಟೈಮಲ್ಲಿ ಫೋನ್ ಮಾಡಿದ್ರು ಬಿಗ್ ಬಾಸು ಅಂತ. ನನಗೆ ಒಂಥರ ಹೆಂಗೆ ಫುಲ್ಲು ಜೋಶ್ ಬಂದುಬಿಡ್ತು. ಇನ್ನೊಂದು ವಾರ ಮುಂಚೆ ಹೇಳಿದ್ರೆ ಏನೋ ಹೇಳ್ಬೋದಿತ್ತಲ್ಲ ಅಂತ. ಇಲ್ಲಿ ಶೂಟಿಂಗ್ ಸ್ಟಾರ್ಟ್ ಆಗಿತ್ತಲ್ಲ, ಸೊ ಹಾಗಾಗಿ. ಆ್ಯಂಡ್ ಆಮೇಲೆ ಬಿಗ್ ಬಾಸ್ ಕಲರ್ಸಲ್ಲೇ ಇರೋದು, ನಮ್ಮದು ಕಲರ್ಸಲ್ಲೇ ಇರೋದು. ಇವತ್ತೆಲ್ಲ ನಾಳೆ ಹೋಗ್ಬೋದು, ಗೊತ್ತಿಲ್ಲ. ನೋಡೋಣ, ಗೊತ್ತಿಲ್ಲ. ಡೆಫಿನೆಟ್ಲಿ ಸಿಕ್ಕಿದ್ರೆ ನಾನು 100% ಹೋಗ್ತೀನಿ. ಬಟ್ ಪ್ರೆಸೆಂಟ್ಲಿ ನನ್ನ ತಲೆಯಲ್ಲಿರೋದು ಇವಾಗ ಇದೊಂದು ಸೀರಿಯಲ್. ಇದೊಂದು ಮುಗಿಸೋವರೆಗೂ ನಾನು ಬೇರೆ ಇನ್ಯಾವುದು ಮಾಡಲ್ಲ. ಈಗಾಗಲೇ ಪ್ರೋಮೋ ರಿಲೀಸ್ ಆಗಿದೆ, ಸಖತ್ತಾಗಿದೆ. ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ನಿಮ್ಮ ಸೀರಿಯಲಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಶ್ರೀ ಗಂಧದ ಗುಡಿ ಅನ್ನೋ ಒಂದು ಸೀರಿಯಲ್ಲು ತುಂಬ ಒಳ್ಳೆ ಕಂಟೆಂಟ್ ಇಟ್ಕೊಂಡು ರೆಗ್ಯುಲರ್ ಪ್ಯಾಟ್ರನ್ನ ಬಿಟ್ಟು ಬೇರೆ ಏನೋ ಹೊಸದಾಗಿ ಟ್ರೈ ಮಾಡೋಕ್ಕೆ ಹೊರಟಿರೋವಂಥ ಸೀರಿಯಲ್ಲು. ಆ್ಯಂಡ್ ಎಲ್ಲ ಪಾತ್ರಗಳು ಅಷ್ಟೇ ತುಂಬ ಬ್ಯೂಟಿಫುಲ್ ಆಗಿದೆ. ಆ ಪಾತ್ರಕ್ಕೆ ನ್ಯಾಯ ಒದಗಿಸ್ತಿದ್ದಾರೆ. ಟೆಕ್ನಿಷಿಯನ್ಸು ಅಷ್ಟೇ ಅದ್ಭುತವಾಗಿ ತೋರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೆಟ್ ಆಗಿರ್ಬೋದು, ಅಂದರೆ ಮೈನ್ ನಮ್ಮ ಒಂದು ಮನೆಯೂ ಕೂಡ ಒಂದು ಕ್ಯಾರೆಕ್ಟರ್ ನಮ್ಮ ಗಂಧದ ಗುಡಿಯಲ್ಲಿ. ಸೊ ಹಾಗಾಗಿ ರೆಗ್ಯುಲರ್ ಪ್ಯಾಟ್ರನ್ನ ಬಿಟ್ಟು ಬೇರೆ ಏನೋ ಹೊಸ ಥರ ಮಾಡೋಕ್ಕೆ ಹೊರಟಿರೋವಂಥ ಸೀರಿಯಲ್ಲು. ಇದೇ ಅಕ್ಟೋಬರ್ 6ನೇ ತಾರೀಕಿಂದ ರಾತ್ರಿ 8 ಗಂಟೆಗೆ ಟೆಲಿಕಾಸ್ಟ್ ಆಗ್ತಿದೆ. ದಯವಿಟ್ಟು ಎಲ್ಲ ನೋಡಿ. ಇಷ್ಟು ದಿನ ನಮಗೆ, ನಮ್ಮ ಜೊತೆ ಇರೋ ಕಲಾವಿದರುಗಳಿಗೆ ಎಲ್ಲರಿಗೂ ಬೇರೆ ಬೇರೆ ರೀತಿ ಪ್ರೀತಿಗಳನ್ನ ನೀವು ಎಷ್ಟು ತೋರಿಸ್ತಾ ಇದ್ರಿ, ಅದೇ ಥರ ಇವಾಗ ಒಟ್ಟಿಗೆ ಎಲ್ಲರಿಗೂ ಅದೇ ಪ್ರೀತಿನ ತೋರಿಸಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್, ನಮ್ಮ ಜೊತೆ ಇಷ್ಟು ಮಾತಾಡಿದ್ರಿ. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.